ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸುಸ್ತು ಆಯಾಸ ನಿವಾರಣೆಗೆ ಒಂದು ಆಯುರ್ವೇದಿಕ್ ಮೆಡಿಸಿನನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಸುಸ್ತು ಆಯಾಸ ಎನ್ನುವಂಥದ್ದು ಇದು ಸಾಮಾನ್ಯವಾಗಿ ಒಂದು ಕಾಡುವಂಥ ಸಮಸ್ಯೆ. ಅದು ಹೆಚ್ಚಾಗಿ ಈ ಬೇಸಿಗೆ ಕಾಲದಲ್ಲಿ ಅಂತೂ ಸಾಮಾನ್ಯ. ಈ ಸುಸ್ತು ಆಯಾಸ ಉಂಟಾದಾಗ ಈಗೆಲ್ಲ ನಮಗೆ ಬೇರೆ ಬೇರೆ ಔಷಧಿಗಳೆಲ್ಲ ಇರ್ಬೋದು. ಆದರೆ ನಾನು ಇವತ್ತು ನಮ್ಮ ಹಿರಿಯರ ಹಿಂದಿನಿಂದ ಮಾಡಿಕೊಂಡು ಬಂದಿರುವಂತಹ ಒಂದು ಪ್ರಕೃತಿ ದತ್ತವಾಗಿ ಸಿಗುವಂತಹ ಒಂದು ಆ ಗಿಡಮೂಲಿಕೆಯಿಂದ ಮಾಡುವಂತಹ ಒಂದು ಔಷಧಿ. ಇದರ ಸೇವನೆಯಿಂದ ನಮ್ಮ ಸುಸ್ತು ಆಯಾಸ ಎಲ್ಲ ನಿವಾರಣೆ ಆಗ್ತದೆ. ಈ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಇದನ್ನೇ ಮಾಡಿ ಆ ಸುಸ್ತು ಆಯಾಸವನ್ನೆಲ್ಲ ನಿವಾರಿಸಿದರು. ಸುಸ್ತು ಆಯಾಸ ಅಂತಲ್ಲ, ಹೀಗೆ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಸಿ ನಮ್ಮ ಹಿರಿಯರು ತಮ್ಮ ಈ ರೋಗ ರುಜಿನಗಳಿಗೆಲ್ಲ ಔಷಧಿಯನ್ನು ಮಾಡ್ತಿದ್ದರು. ಈ ಆಯುರ್ವೇದಿಕ್ ಔಷಧಿ ಅಂತ ಹೇಳೋದು ಇದು ನಮಗೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲ ಇದರಿಂದ ನಾವು ಯಾವುದೇ ಒಂದು ವಿಷಯಕ್ಕೆ ನಾವು ಈಗ ತೆಗೆದುಕೊಳ್ಳುತ್ತಿರ್ಬೋದು. ಆದರೆ ಇದರಿಂದ ನಮಗೆ 10 ಪ್ರಯೋಜನ ಉಂಟು. ಬೇರೆ ಔಷಧಿಗಳೆಲ್ಲ ಈಗ ನಾವು ತೆಗೆದುಕೊಂಡ್ರೆ, ನಾವು ಯಾವುದೇ ಒಂದು ಕಾಯಿಲೆಗೆ ಅಂತ ತೆಗೆದುಕೊಂಡ್ರೆ ಅದರಿಂದ ನಮಗೆ ಅದರ 10 ಪಟ್ಟು ಬೇರೆ ಸೈಡ್ ಎಫೆಕ್ಟ್ ಇರ್ತದೆ. ಆದರೆ ನಮ್ಮ ಆಯುರ್ವೇದದಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಅದರಿಂದ ಪ್ರಯೋಜನವೇ. ಬನ್ನಿ ಇವಾಗ ನಾನು ಯಾವ ರೀತಿಯಾಗಿ ಆ ಆಯುರ್ವೇದ ಔಷಧಿಯನ್ನು ಇವತ್ತು ಮಾಡ್ಬೋದು ಅಂತ, ಅದೊಂದು ಪಾನಕ ರೆಸಿಪಿ. ಬನ್ನಿ ಇವಾಗ ನಾನು ನಿಮಗೆ ಆ ವಸ್ತುವನ್ನೆಲ್ಲ ಈಗ ತೋರಿಸ್ತೇನೆ, ಮತ್ತು ಅದರಿಂದ ನಾವು ಪಾನಕವನ್ನು ಕೂಡ ಪ್ರಿಪೇರ್ ಮಾಡುವ. ನಾನು ಹೇಳಿದ್ದು ಬೇರೆ ಯಾವುದಲ್ಲ ನೋಡಿ, ಈ ಕಾಡು ಕೇಪಲ ನೋಡಿ. ಈ ಕಾಡು ಕೇಪಲವನ್ನು ಹೀಗೆ ಕಿತ್ತುಕೊಳ್ಬೇಕು ನೋಡಿ. ಈ ಕಾಡು ಕೇಪಲದಿಂದ ಇವತ್ತು ನಾವು ಪಾನಕವನ್ನು ತಯಾರಿಸಲಿಕ್ಕಿದ್ದೇವೆ. ಈ ಪಾನಕದ ಸೇವನೆಯಿಂದ ಸುಸ್ತು ಆಯಾಸ ಎಲ್ಲ ನಿವಾರಣೆ ಆಗ್ತದೆ. ಇದಕ್ಕೆ ನಮಗೆ ಈ ಮನೆ ಅಂಗಳದಲ್ಲಿ ನೆಟ್ಟು ಬೆಳೆಸುವಂಥ ಕಸಿ ಕೇಪಲ ಆಗುವುದಿಲ್ಲ. ಅದರಲ್ಲಿ ಯಾವುದೇ ಔಷಧಿ ಗುಣಗಳು ಇರುವುದಿಲ್ಲ. ಇದು ಪ್ರಕೃತಿ ದತ್ತವಾಗಿ ಬೆಳೆದಿರುವಂತಹ ಕೇಪಲ. ಕೇಪಲದ ಹಣ್ಣು ನೋಡಿ. ಇವಾಗ ನಾನು ಒಂದಿಷ್ಟು ಈ ಕೇಪಲದ ಹೂಗಳನ್ನು ಸಂಗ್ರಹಿಸಿಕೊಂಡಿದ್ದೇನೆ ನೋಡಿ. ಇವಾಗ ಆ ಕೇಪಲದ ಹೂವಿನಲ್ಲಿ ನೋಡಿ ಈ ರೀತಿಯಾಗಿ ಒಂದು ಕಡ್ಡಿ ಥರ ಇರ್ತದೆ ನೋಡಿ. ಅದನ್ನೆಲ್ಲ ನಾವು ತೆಗಿಬೇಕು ಪ್ರತಿಯೊಂದರಲ್ಲಿ ಕೂಡ ನೋಡಿ. ಇದನ್ನು ನಾವು ತೆಗಿಬೇಕು ಇದರಿಂದ. ನೋಡಿ ಇವಾಗ ನಾನು ಆ ಕೇಪಲದ ಹೂಗಳನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ತಿದ್ದೇನೆ. ಇದರಲ್ಲಿರುವಂಥ ಕಸ ಕಡ್ಡಿ, ಮರಳು, ಹುಳ ಹುಪ್ಪಟೆ ಏನಿದ್ರು ಹೋಗಲಿಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ಬೇಕು. ನಾನು ಇವಾಗ ಇದಕ್ಕೆ 2 ಲೋಟ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಅದೇ ರೀತಿ ನೋಡಿ 2 ತುಂಡು ಬೆಲ್ಲ ಹಾಕಿಕೊಳ್ತಿದ್ದೇನೆ ನೋಡಿ. ಇದರಲ್ಲಿ ಒಂದು 10 ಕಾಳು ಮೆಣಸಿದೆ. ನೀವು ಇಡೀ ಅಥವಾ ಈ ಪುಡಿ ಇದ್ರೂ ಕೂಡ ಹಾಕಿರ್ಬೋದು. ಇವಾಗ ನಾನಿಲ್ಲಿ 10 ಇಡೀ ಕಾಳು ಮೆಣಸು ಅಂತ ತಗೊಂಡಿರುವಂಥದ್ದು. ಇವಾಗ ಸ್ವಲ್ಪ ಜಜ್ಜಿ ಬಿಟ್ಟು ಅದಕ್ಕೆ ಹಾಕಿಲ್ಲ. ನೋಡಿ ಇವಾಗ ನಾನು ಇದನ್ನು ಒಲೆ ಮೇಲೆ ಕುದಿಯೋದಕ್ಕೆ ಇಟ್ಟಿದ್ದೇನೆ. ಇದು ನಮಗೆ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ನಂತರ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವುದು. ನೋಡಿ ನಮ್ಮ ಕಷಾಯ ಚೆನ್ನಾಗಿ
ಕುದಿದಾಗಿದೆ. ಇವಾಗ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ಇವಾಗ ಕುದಿಸಿದಂಥ ಪಾನಕವನ್ನು ನಾನು ಸೋಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಮ್ಮ ಪಾನಕ ತಯಾರಾಗಿದೆ. ಇವಾಗ ಪಾನಕವನ್ನು ಸ್ವಲ್ಪ ಟೇಸ್ಟ್ ನೋಡುವ. ಈ ಪಾನಕ ನಮಗೆ ಕೊಡಲಿಕ್ಕೆ ವಿಶೇಷ ರುಚಿ ಅಂತ ಏನಿರುವುದಿಲ್ಲ, ಆದರೆ ಇದರ ಬೆನಿಫಿಟ್ಸ್ ಅಂದರೆ ಇದು ಸುಸ್ತು ಮತ್ತು ಆಯಾಸವನ್ನು ನಿವಾರಿಸ್ತದೆ. ಈ ಕಾಡು ಕೇಪುಲದ ಈ ಹೂವನ್ನು ಬಳಸಿ ನಾವು ತಯಾರಿಸಿದಂಥ ಈ ಪಾನಕ ನಮ್ಮ ಶರೀರದಲ್ಲಿ ಉಂಟಾಗುವಂತಹ ಸುಸ್ತು ಮತ್ತು ಆಯಾಸವನ್ನು ನಿವಾರಿಸಲಿಕ್ಕೆ ಸಹಕಾರಿ. ನಿಮಗೆ ಈ ಪಾನಕವನ್ನು ಇನ್ನೊಂದು ವಿಧಾನದಲ್ಲಿ ಕೂಡ ತಯಾರಿಸ್ಬೋದು. ಈ ಕಾಡು ಕೇಪುಲದ ಹೂವನ್ನು ಈ ಬೆಲ್ಲ ಮತ್ತು ಈ ಕಾಳು ಮೆಣಸನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನಂತರ ಅದಕ್ಕೆ ನೀರನ್ನು ಸೇರಿಸಿ ನೀವು ಇದನ್ನು ಪಾನಕ ಮಾಡಿ ಕೂಡ ಕುಡಿಬೋದು. ಅಥವಾ ನಾನು ಇವಾಗ ತೋರಿಸಿದಂಥ ವಿಧಾನ, ಇದನ್ನು ನೀವು ಒಲೆಯ ಮೇಲೆ ಕುದಿಸಿ ಪಾನಕ ತಯಾರಿಸಿ ಕೂಡ ಕುಡಿಬೋದು. ಇದು ಎರಡು ವಿಧಾನದಲ್ಲಿ ಕೂಡ ಕುಡಿದರೂ ನಿಮಗೆ ಇದರ ರಿಸಲ್ಟ್ ಸಿಗ್ತದೆ. ಹಾಗೆ ಇದು ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಮಗೆ ಈ ಹೋಮ್ ಮೆಡಿಸಿನನ್ನು ತೋರಿಸಿಕೊಟ್ಟಿದ್ದೇನೆ. ಅಂದರೆ ಈ ಕಾಡು ಕೇಪುಲದ ಹೂವನ್ನು ಬಳಸಿ ತಯಾರಿಸಿದಂಥ ಈ ಪಾನಕವನ್ನು ಸೇವಿಸುವುದರಿಂದ ಈ ಸುಸ್ತು ಆಯಾಸ ಎಲ್ಲ ನಿವಾರಣೆ ಆಗ್ತದೆ ಅಂತ. ಇದನ್ನು ನಾವು ದಿನದಲ್ಲಿ ಒಂದೆರಡು ಬಾರಿ ಎಲ್ಲ ಸೇವಿಸಿದರೆ ನಮ್ಮ ಸುಸ್ತು ಆಯಾಸ ಎಲ್ಲ ನಿವಾರಣೆ ಆಗ್ತದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.